ಏನ್ ಮಾಮ್ ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುನೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ ಆತರ ಪತ ಅಂತ ಉದ್ರೋದ್ರಲ್ಲ ಎಲ್ಲಾರು. ಒಂದೊಂದಲ್ಲ ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ, ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ, ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಈನೇ ಯಾಕವಾಗ ಸೋಲು ಚೀ ಲೋ. ಆಲ್ಮೋಸ್ಟ್ 20 ಓವರ್ಗೆ 127 ಯಾರೋ ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ, ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ, ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ಅಮ್ಮ, ನನಗೆ ಅನ್ನಿಸ್ತಾ ಇದೆ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ಬಿಡ್ತಾನೆ ಈ ರಾತ್ರಿ ಎಲ್ಲಿ ಹೊರಗಡೆ ಹೋಗ್ತಾ ಇದ್ಯಾ? 2 ನಿಮಿಷ ಮನೇಲಿ ಕುತ್ಕೊಳ್ಳಲ್ಲ ಅಂತಾನೆ ಬೇವರ್ಸಿ ಬಿಡ್ತವನು. ನೋಡಿದ್ರೆ ಅದ್ಯಾವ್ದೋ ಸ್ಟೇಷನ್ಗೆ ಹೋಗ್ತೀನಿ ಅಂತ ಕೂತವನೆ. ಆಮೇಲೆ ಹೊರಗಡೆ ತಿನ್ಕೊಂಬಂದ್ಬಿಡೋದು. ನಾನೇನ್ ಬಿಟ್ಟಿದ್ದೀನಿ, ಭೂತ ಎಲ್ಲ ರೆಡಿ ಮಾಡಿ ಹಂಗೆ ಬಿಡಕ್ಕೆ. ಸ್ಟೇಷನ್ ಅಲ್ಲ ಅಮ್ಮ, ಡಿಪ್ರೆಷನ್. ಎಲ್ಲಿಗೂ ಬಿಡಲ್ಲ ಮಿಂಟರ್ ಬಿಡ್ತವನೆ ನಿನ್ನ. ಎಲ್ಲಿಗೆ ಹೋಗಂಗಿದ್ರು ಬೆಳಗ್ಗೆ ಎದ್ಬಿಟ್ಟು ಹೋಗು. ಅಮ್ಮ, ಯಾಕೋ ಇತ್ತೀಚೆಗೆ ಓವರ್ ಥಿಂಕಿಂಗ್ ಮಾಡ್ತೇನೆ ಕಣಮ್ಮ. ತಗೊಳಪ್ಪ, ಈ ಬೋಳಿ ಮಗನ್ನ ಏನೋ ಮಾಡ್ತಾನಂತೆ. ಮೊದ್ಲು ಗೌರ್ಮೆಂಟ್ ಕೆಲ್ಸಕ್ಕೆ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಹೇಳ್ದ, ಅದನ್ನ ಬಿಟ್ಟ. ಕೆಲ್ಸ ಮಾಡ್ಲಿ ಅಂತ ನಿನ್ನ ಅಂಕಲ್ ಅಂಗಡಿಲಿ ಬಿಟ್ಟೆ, ಅದನ್ನ ಬಿಟ್ಟು ಇವಾಗ ಇನ್ನೇನೋ ಮಾಡ್ತಾನಂತೆ. ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಅಮ್ಮ, ನನಗೆ ಅನ್ನಿಸ್ತಾ ಇದೆ ನನಗೆ OCD ಇರ್ಬೇಕು ಅಂತ. ತು ಯಾವ ಹುಡುಗಿ ಜೊತೆ ಮಲ್ಕೊಂಡು ಈ ಕರ್ಮನ ನಮ್ ತಲೆಗೆ ತಂದಿತ್ತು. ಯಾಕೋ ಎಷ್ಟು ಬರ್ಗೆಟ್ಟೋಗಿದ್ಯಾ? ನಿಮ್ಮಪ್ಪ ಹೇಳಿದ್ರು ವಯಸ್ಸಿಗೆ ಬಂದಿದ ತಕ್ಷಣ ಈ ಮಿಂಡ್ರು ಬಿಡ್ದು ನಿಮ್ ಮದ್ವೆ ಮಾಡು ಅಂತ. ನಾನ್ ಕೇಳಲೇ ಇಲ್ಲ ಅದನ್ನ. ದೂರ ಇರು ಬೋಳಿ ಮಗನೆ, ದೂರ ಇರು ನೀನ್ ನನ್ನಿಂದ. ಟಿವಿಲು ತೋರಿಸ್ತಾರಲ್ಲೋ ಹಾಕೊಂಡೆಲ್ಲ ಮಾಡ್ಬೇಕು ಅಂತ. ಎಂತ ಬೋಳಿ ಮಗನ್ ಜನ್ಮ ಕೊಟ್ಬಿಟ್ಟೆ ನಾನು. ಇವಾಗ ಈ ಏಡ್ಸ್ ಆಪರೇಷನ್ ಎಲ್ಲಪ್ಪ ಮಾಡ್ಸೋದು? ಡಾರ್ಲಿಂಗ್ ಹೇಳಿ ಸರ್. ನಾವಿಬ್ರು 7 ದಿನ ಲಂಡನ್ ಹೋಗ್ತಾ ಇದೀವಿ, ಮನೇಲಿ ಇಬ್ರು. ಓಕೆ ಸರ್, ಹೇಳ್ತೀನಿ. ಬೇಬಿ, ನಾವು ಕೆಲ್ಸದ ಮೇಲೆ 7 ದಿನ ಲಂಡನ್ ಹೋಗ್ತಾ ಇದೀವಿ. ಸರಿ ಬೇಬಿ, ಹೋಗ್ಬಿಡ್ಬಾ. ಮಕ್ಳೇ, ಎಲ್ರು ತಮ್ಮ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ? ಹಲೋ ಬೇಬಿ. ಬೇಬಿ, ನನ್ನ ಹೆಂಡತಿ 7 ದಿನ ಲಂಡನ್ ಟ್ರಿಪ್ಗೆ ಅಂತ ಹೋಗ್ತಿದ್ದಾರೆ. ನಾವಿಬ್ರು ಹೋಗೋಲ್ವಾ? ಸರಿ ಬೇಬಿ, ಹೋಗೋಣ. ಫಿಕ್ಸ್ ಮಾಡ್ಕೋ. ಮಕ್ಳೇ, ನಿಮ್ಮೆಲ್ಲರಿಗೂ 7 ದಿನ ಟ್ಯೂಷನ್ಗೆ ರಜಾ, ಓಕೆನಾ? ಸರಿ ಮೇಡಮ್. ಅಪ್ಪ, ಯಾರ ಮಗ್ನ? ಅಪ್ಪ, 7 ದಿನ ಟ್ಯೂಷನ್ ರಜಾ ಕೊಟ್ಟಿದ್ದಾರೆ. ನಾನು ನಾಳೆನೇ ಮನೆಗೆ ಬರ್ತಾ ಇದ್ದೀನಿ. ಸರಿ ಬಾ. ಸರಿಯಪ್ಪ. ಹಲೋ ಡಾರ್ಲಿಂಗ್. ಹಲೋ. ನುಡ್ಸಿರಮ್ಮದ 7 ದಿನಕ್ಕೆ ರಜಕ್ಕೆ ಅಂತ ಮನೆಗೆ ಬರ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ಯಾವಲಾರ ಲಂಡನ್ ಹೋಗೋಣ. ಸರಿ ಡಾರ್ಲಿಂಗ್. ಬೇಬಿ, ನಂದು ಆಫೀಸ್ ಟ್ರಿಪ್ ಕ್ಯಾನ್ಸಲ್ ಆಯ್ತು. ನೀನು ಬಿಟ್ಟು ನಾನು ಎಲ್ಲೋ ಹೋಗಲ್ಲ, ಜೊತೆಗೆ ಇರ್ತೀನಿ, ಓಕೆನಾ? ಸರಿ ಬೇಬಿ. ವಿವೇಕ್, ಎಲ್ಲಿ ನೀನ್ ಹೋಮ್ವರ್ಕ್ ತೋರ್ಸು. ಹಲೋ. ಹಲೋ. ನನ್ನ ಹೆಂಡತಿದು ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತೆ. ನಾವು ಬೇರೆ ಯಾವತ್ತಾರು ಹೋಗೋಣ. ಓಕೆ ಬೇಬಿ. ಮಕ್ಳೇ, ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ, ನೀವು ಆರಾಮಾಗಿ ಟ್ಯೂಷನ್ ಅಲ್ಲೇ ಇರಬಹುದು. ಹಲೋ. ಮಗ್ನೆ, ಅಪ್ಪ ನಾನ್ ಮನೆಗೆ ಬರ್ತಾ ಇಲ್ಲ. 7 ದಿನದ ರಜೆ ಕ್ಯಾನ್ಸಲ್ ಆಯ್ತು. ಹೋಗು. ಹೌದಾ? ಸರಿ ಸರಿ. ಏನ್ಪಾ ನಕ್ಕನ್ಲೇ? ತಿನ್ನಕ್ ಏನಾದ್ರೆ ಒಂಚೂರು ಕೊಡಮ. ಅಷ್ಟ್ ಕಷ್ಟಪಟ್ಟು ಕಿಚನ್ ಇಂದ ಓಡಿಸಿದ್ನಲ್ಲ ನಿನ್ನ, ಮತ್ತೆ ಬಂದ್ಬಿಟ್ಟ. ರಾತ್ರಿ ಗೋಬಿ ತಿನ್ಬಿಟ್ಟು ಇಲ್ಲಿ ಬೀಳ್ಸಿದಲ್ಲ ಅದಕ್ಕೆ ಬಂದ್ಬಿಟ್ಟೆ. ಗೋಬಿ ಎಲ್ಲ ಬಿಡ್ರೋ, ತಿನ್ನಕ್ಕೆ ಸ್ವೀಟ್ ಆಯ್ತಾ? ಸ್ವೀಟ್ ಹೇಳ್ರಿ. ಇಲ್ಲಪ್ಪ, ಸ್ವೀಟ್ ಗಿಟ್ ಎಲ್ಲ ಯಾವಾಗ್ಲೂ. ಏನೋ ಮಾಡ್ತಿದ್ಯಾ ಅಲ್ಲಿ? ಇಲ್ಲಿ ಮೂಲೆ ನನ್ ಮನೆ ಮಾಡ್ತಾ ಇದ್ ನನ್ಗೋಸ್ಕರ. ನಮ್ಮ ಇಲ್ಲಿ ಯಾಕ ಮಾಡ್ತಿದ್ಯಾ? ಬೇರೆ ಮನೆಗೆ ಹೋಗೋ. ಎಲ್ಲರೂ ಇಲ್ಲೇ ಇದೀರಾ, ಏನ್ ಮಾಡ್ತಿದ್ದೀರಾ? ಅಮ್ಮ, ಅಯ್ಯೋ ಇಟ್ಸ್ ಓಕೆ. ಎಲ್ಲರೂ ಇಲ್ಲೇ ಇದ್ರಲ್ಲ, ಅದಕ್ಕೆ ನಾನು ಇಲ್ಲೇ ಬಂದ್ಬಿಟ್ಟೆ. ಮೇಡಮ್, ನಿಮ್ನ ಗೋಡೆ ಮೇಲೆ ನೋಡಕ್ ಆಗ್ತಿರ್ಲಿಲ್ಲ, ನೆಲದ ಮೇಲೆ ಏನ್ ಮಾಡ್ತಾ ಇದೀರಾ? ಎಲ್ಲರೂ ಇಲ್ಲಿದ್ರೆ ನಾನ್ ಮಾತ್ರ ಮೇಲಿರ್ಲಾ? ಎಲ್ಲೇ ಹೋಗಿದೆ ಈ ದಿವಸ? ಪಕ್ಕದ ಬಿಲ್ಡಿಂಗ್ ಅಲ್ಲಿ ಹೊಸ ಅಟ್ಟ ಕಟ್ಸಿದ್ರು, ಅದಕ್ಕೆ ಅಲ್ಲೋಗಿದ್ದೆ. ಮತ್ತೆ ಅಲ್ಲೇ ಆರಾಮಾಗಿ ಇರ್ಬೇಕು ತಾನೆ. ಇಲ್ಲಿ ನೈಟ್ ಕಾನ್ಸರ್ಟ್ ಐತೆ ನಿಮ್ಮ ಅಣ್ಣಂದು, ಎಲ್ಲಾರು ಬಂದ್ಬಿಡ್ಬೇಕು. ನಂಗ್ ನೀನ್ ಹಾಡ್ ಕೇಳಕ್ಕೆಲ್ಲ ಇಷ್ಟ ಇಲ್ಲ ಗುರು, ತುಂಬಾ ಕಚ್ಚಡವಾಗಿ ಆಡ್ತೀಯ ನೀನು. ಇವಾಗ ಯಾಕೋ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ? ರಿಹರ್ಸಲ್ ಮಾಡ್ತಾ ಇದೀನಿ ನೈಟ್ಗೆ. ಇವಾಗ ಇಲ್ಲಿ ಯಾಕೋ ಬಂದೆ ನೀನು? ಇಲ್ಲಿ ಕೆಳಗಡೆ ಇನ್ನೊಂದ್ ಮನೆ ಮಾಡ್ತಾ ಇದೀನಿ ನಾನು. ಬಾಡಿಗೆ ಕಟ್ಟು ನೀನು, ಇನ್ಮೇಲೆ ಇಲ್ಲಿ ಇರಂಗಿದ್ರೆ. ಬಾಡಿಗೆ ನೀನ್ ಕಟ್ಟು, ಮನೆ ನಾನ್ ಕಟ್ತೀನಿ. ವಾಟ್ ಎ ಗ್ರೇಟ್ ವೇ ಟು ಇನ್ಸಲ್ಟ್ ಸಮ್ವನ್. ಮೇಡಮ್ ಪ್ಲೀಸ್, ನೀವು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಿ. ನಿಮ್ ನೋಡಿದ್ರೆ ಮೈ ಜುಮ್ ಅನ್ನತ್ ನನ್ಗೆ. ಇದೇ ಖುಷಿಗೆ ಸ್ವೀಟ್ ತರ್ಸ್ಬಿಡ್ರಿ. ಶುಗರ್ ಆಗ್ಬಿಡುತ್ತೆ ನಿಂಗೆ. ಶುಗರ್ ಫ್ರೀ ತರ್ಸ್ಬಿಡ್ರಿ. ಫ್ರಿಜ್ ಅಲ್ಲಿ ನೋಡಮ್ಮ, ಏನಾದ್ರು ಇಕ್ಕಿರ್ತಾನೆ ಮೋಸ್ಟ್ಲಿ. ಕಪ್ಪು ಹಿಟ್ ಬಾಟ್ಲ್ ಹೊಡಿತೀನಿ ನಿಂಗೆ. ಫ್ರಿಜ್ ಎತ್ತಿದ್ರೆ ನೋಡ್ರ, ಫ್ರಿಜ್ ಅಲ್ಲಿ ಏನಾದ್ರು ಸ್ವೀಟ್ ಐತಾ? ನಾನ್ ನಿನ್ನೆ ಇಡೀ ದಿವಸ ಫ್ರಿಜ್ ಕೆಳಗಡೆನೆ ಇದ್ದೆ. ಮೇಡಮ್, ನಿಮ್ ಕೈ ಮುಗಿತೀನಿ ಪ್ಲೀಸ್. ಗೋಡೆಗೆ ಹೋಗಿ ಅಂಟ್ಕೊಂಬಿಡಿ ನೀವು. ನಂಗಲ್ಲಿ ಬೋರ್ ಹೊಡಿಯುತ್ತೆ ಇವಾಗ. ಕಾಸು ಕೊಡ್ದಿರೋ ಹಳೆ ಮೇಸ್ತ್ರಿ, ಇನ್ನು ಎಷ್ಟು ಮನೆ ಮಾಡ್ತೀವ ನೀನು? ನಿನ್ನ ನೋಡ್ಕೊಳಪ್ಪ, ನಾನ್ 3 ಮನೆ ಮಾಡ್ಕೊಂಡಿದೀನಿ. ನೀನ್ ಇನ್ನು ಬಾಡಿಗೆಲಿದ್ಯಾ? ಎಲ್ಲಿಂದ ಬರ್ತಿರೋ ನೀವೆಲ್ಲ? ವಾಟ್ ಅ ಲವ್ಲಿ ವಾಯ್ಸ್. ನೀನ್ ಇಲ್ಲೇ ಸ್ಟುಡಿಯೋ ಮಾಡ್ಕೊಂಡ್ಬಿಡು, ನಾನ್ ಮನೆ ಬಿಟ್ಟು ಹೋಯ್ತೀನಿ. ಫಸ್ಟ್ ಬಿಟ್ಟೋಗು, ನಾನು ಇನ್ನು 5 ಮನೆ ಕಟ್ಟಿಸ್ಬೇಕು. ನಕ್ಕನ್ ಬಿಸ್ಕೆಟ್ ಸಿಕ್ಬಿಡ್ತಾವ್. ಪುಡಿ
ನನಗೆ ಕೊಟ್ಬಿಡ್ರಿ ಸುಮ್ನೆ ತಿನ್ರಿ, ಆಮೇಲೆ ನಾನ್ ನಿಮ್ಮಿಬ್ರು ತಿಂತೀನಿ. ನೈಟ್ ಬಂದ್ಬಿಡಿ ಕಾನ್ಸರ್ಟ್ ಎಲ್ಲಾರು. ಓಯ್ ಪ್ಲೀಸ್ ನೀವೆಲ್ಲ ನನ್ನ ನಮ್ಮ ಮನೇಲಿ ನಿಮ್ದೇಗಿರಕ್ ಬಿಡ್ರು. ನಿಂದಲ್ಲ ನಂದು. ನೀನ್ ಫಸ್ಟ್ ಮನೆ ಖಾಲಿ ಮಾಡು, ಊರಿಂದ ನಮ್ ರಿಲೇಟಿವ್ಸ್ ಬರ್ತವ್ರೆ, ನಾವು ಬರ್ತೀವಿ ಲೈನ್ ಆಗಿ. ನನ್ ಕಾನ್ಸರ್ಟ್ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಇವತ್ತು. ಆಮೇಲೆ ನಾನು ಎಲ್ಲರೂ ತಿನ್ಕೊಂಡ್ಬಿಡ್ತೀನಿ. ನಾನ್ ಮನೆ ಬಿಟ್ಟು ಹೋಗ್ಬಿಟ್ರೆ ಸರಿ ನಿಮ್ಗೆಲ್ಲ, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನು ಮಾಡಲ್ಲ. ಇವನೇನ್ ಮಾಡ್ತಾನೆ ನಮ್ಗೆ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ.